ಹಲೋ ಎಲ್ಲರಿಗೂ ವೆಲ್ಕಮ್ ಟು ಫ್ಲಟರ್ ಫಾರ್ ಬಿಗಿನರ್ಸ್ ಸೀರೀಸ್ ಕನ್ನಡದಲ್ಲಿ. ಸೊ ಹೋಪ್ಫುಲಿ ಲಾಸ್ಟ್ ವಿಡಿಯೋದಲ್ಲಿ ನೀವು ಫ್ಲಟರನ್ನೆಲ್ಲ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫಸ್ಟ್ ಅಪ್ಲಿಕೇಶನನ್ನು ನಿಮ್ಮ ಫೋನಲ್ಲಿ ರನ್ ಮಾಡಿದ್ದೀರಿ ಅಂತೇಳಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಹೊಸ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಿ ಫ್ಲಟರನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಹೊಸ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಕಂಫರ್ಟೇಬಲ್ ಆಗಬೇಕು. ಅದಕ್ಕೋಸ್ಕರ ನಾನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ಆಫ್ ಆಲ್ ನಿಮ್ಮ ಟರ್ಮಿನಲನ್ನು ಓಪನ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ನೀವು ಟರ್ಮಿನಲನ್ನು ಓಪನ್ ಮಾಡ್ಬೋದು ನಿಮ್ಮ ಲ್ಯಾಪ್ಟಾಪಲ್ಲಿ. ಈ ಪರ್ಟಿಕ್ಯುಲರ್ ಟರ್ಮಿನಲ್ ಓಪನ್ ಆದ ತಕ್ಷಣ ನಾನಿಲ್ಲಿ ಬಂದು ಫ್ಲಟರ್ ಕ್ರಿಯೇಟ್ ಮಂಜುನಾಥ್ ಅಂಡರ್ಸ್ಕೋರ್ ಆ್ಯಪ್ ಅಂತೇಳಿ ಹಾಕಿಬಿಡ್ತೇನೆ. ನೀವು ನಿಮ್ಮ ಹೆಸರನ್ನು ಹಾಕಿಬಿಡಿ. ಸೊ ಎಷ್ಟು ಕ್ವಿಕ್ಕಾಗಿ ಕ್ರಿಯೇಟ್ ಆಯ್ತು ನೋಡಿ. ಲೈಕ್ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡುವಾಗ ತುಂಬ ಸ್ಲೋ ಆಗಿ ಆಯಿತು, ಬಟ್ ಈಗ ತುಂಬ ಕ್ವಿಕ್ಕಾಗಿ ಆಯಿತು. ನೆಕ್ಸ್ಟ್ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ನಮ್ಮ VS ಕೋಡಲ್ಲಿ ಓಪನ್ ಮಾಡಿಬಿಡೋಣ. ಸೊ ನಾನು ಡ್ರ್ಯಾಗ್ ಮಾಡಿಬಿಡ್ತೇನೆ. ಒಂದ್ಸರಿ ಡ್ರ್ಯಾಗ್ ಆದ ತಕ್ಷಣ ನಿಮಗಿಲ್ಲಿ ಮಂಜುನಾಥ್ ಆ್ಯಪ್ ಅಂತೇಳಿ ಕಾಣಿಸ್ತಾ ಉಂಟು. ಇದು ಕರೆಕ್ಟಾಗಿ ನೋಡಿ, ಯಾಕಂದರೆ ನಿಮ್ಮ ಫೋಲ್ಡರ್ ಕರೆಕ್ಟಾಗಿ ಓಪನ್ ಆಗಿದ್ದರೆ ನಿಮ್ಮ ಕಮಾಂಡ್ಸ್ಗಳೆಲ್ಲ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದ ನಂತರ ಸ್ವಲ್ಪ ಝೂಮ್ ಮಾಡಿಬಿಡ್ತೇನೆ ಸೊ ದ್ಯಾಟ್ ನಿಮ್ಗೆ ಕಾಣಲಿ ಎಂಥ ಕಮಾಂಡ್ ರನ್ ಮಾಡ್ತಿದ್ದೇನೆ ಅಂತ. ಐ ಥಿಂಕ್ ನನ್ನ ಫೇಸನ್ನು ಈಚೆ ಸೈಡ್ ಮೂವ್ ಮಾಡಿಬಿಡ್ಬೋದು. ಸೊ ಈಗ ಎಂತ ಮಾಡಬೇಕಾದದು ಅಂತೇಳಿದರೆ, ಈ ಎಲ್ಲ ಫೋಲ್ಡರ್ಸ್ಗಳುಂಟು. ನಿಮಗೆ ಆ್ಯಂಡ್ರಾಯ್ಡ್ ಅಂತೇಳಿ ಕಾಣ್ತಾ ಉಂಟು, iOS ಅಂತೇಳಿ ಕಾಣ್ತಾ ಉಂಟು, ಲಿಬ್ ಅಂತೇಳಿ ಕಾಣ್ತಾ ಉಂಟು, ಲಿನಕ್ಸ್, MacOS, ಟೆಸ್ಟ್, ವೆಬ್, ವಿಂಡೋಸ್ ಮತ್ತು ಬೇರೆ ಬೇರೆ ಫೈಲ್ಸ್ಗಳು ಕಾಣ್ತಾ ಉಂಟು. ಸೊ ಇದರಲ್ಲಿ ಮೇಯ್ನ್ ಆಗಿರುವ ಫೈಲ್ ಎಂತ ಅಂತೇಳಿದರೆ perfect.yaml ಅಂತೇಳಿ. ಇದು ನಮ್ಮ package.json ಅಂತೇಳಿ ಉಂಟಲ್ಲ ನಮ್ಮ Node.js ಪ್ರಾಜೆಕ್ಟಲ್ಲಿ, ಅಥವಾ ಪೈಥಾನಲ್ಲಿ ಪಿಪ್ ಫೈಲ್ ಉಂಟು. ಸೊ ಈ ಪರ್ಟಿಕ್ಯುಲರ್ ಪ್ಯಾಕೇಜ್ ಫೈಲು. ಸೊ ಇದರಲ್ಲಿ ನಿಮಗೆ ನೇಮ್, ಡಿಸ್ಕ್ರಿಪ್ಷನ್ ಮತ್ತು ಯಾವುದೆಲ್ಲ ಎನ್ವೈರ್ಮೆಂಟ್ ಇನ್ಸ್ಟಾಲ್ ಆಗಿ ಉಂಟು, ಯಾವುದೆಲ್ಲ ಡಿಪೆಂಡೆನ್ಸೀಸ್ ಉಂಟು, ಹೊಸತೆಂಥರ ಇನ್ಸ್ಟಾಲ್ ಮಾಡಬೇಕಿದ್ರೆ ನಾವು ಈ ಪರ್ಟಿಕ್ಯುಲರ್ ಫೈಲ್ ಒಳಗಡೆ ಬಂದು ಇನ್ಸ್ಟಾಲ್ ಮಾಡಿದರೆ ಆಯಿತು. ಓಕೆ, ಸೊ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಉಂಟು. ಸೊ ಆವಾಗ ಅದನ್ನು ನೋಟ್ ಮಾಡಿ ಬಿಡೋಣ. ಅದಾದ ನಂತರ ನೆಕ್ಸ್ಟ್ ನಮಗೆ ಬೇಕಾದ ಫೋಲ್ಡರ್ ಯಾವುದು ಅಂತೇಳಿದರೆ ಲಿಬ್ ಅಂತೇಳಿ. ಸೊ ಲಿಬ್ಬಲ್ಲಿ ತುಂಬ ಸುಲಭದಲ್ಲಿ ಒಂದೇ ಫೈಲ್ ಇರೋದು. ಸೊ ಅದರಿಂದ ಅದು ತುಂಬ ಒಳ್ಳೆಯ ವಿಷಯ. ನೆಕ್ಸ್ಟ್ ಎಂತ ಅಂತೇಳಿದರೆ ಇಮಿಡಿಯೇಟ್ಲಿ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ರನ್ ಮಾಡಿಬಿಡೋಣ. ಸೊ ಟರ್ಮಿನಲ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ಫ್ಲಟರ್ ರನ್ ಅಂತೇಳಿ ಕರೆಕ್ಟಾಗಿ ಕಮಾಂಡ್ ರನ್ ಮಾಡುವ. ನಾನು ನನ್ನ ಎಮ್ಯುಲೇಟರಲ್ಲಿ ರನ್ ಮಾಡ್ತೇನೆ ಈ ಪರ್ಟಿಕ್ಯುಲರ್ ಇದನ್ನು. ಸೊ ಈ ರೀತಿ ಅದು ಕೇಳ್ತದೆ ರನ್ ಮಾಡುವಾಗ ಎಲ್ಲಿ ರನ್ ಮಾಡಬೇಕು ಅಂತೇಳಿ. ಅದಿಲ್ಲಿ ನಂಬರ್ ತೋರಿಸ್ತಾ ಉಂಟು 2 ಅಂತೇಳಿ, ಮತ್ತು ನಿಮ್ಮ ಡಿವೈಸ್ ತೋರಿಸ್ತಾ ಉಂಟು. ಸೊ ನಿಮ್ಮದರಲ್ಲಿ ನಂಬರ್ ಬೇರೆ ಇರ್ಬೋದು, 3, 4 ಅಂತೆಲ್ಲ ಇರ್ಬೋದು, ಜಸ್ಟ್ ಇನ್ ಕೇಸ್ ಬೇರೆ ವಿಷಯಗಳಿದ್ದರೆ. ಸೊ ಅದು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ನೀವು ನಂಬರ್ ಒತ್ತಿದ ತಕ್ಷಣ ಅಲ್ಲಿ ರನ್ ಆಗ್ತದೆ. ನಾನು ಕ್ವಿಟ್ ಅಂತೇಳಿ ಕೊಡ್ತೇನೆ, ಎಂತಂದರೆ ನನಗೆ ಅದು ಬೇರೆ ಡಿವೈಸಲ್ಲಿ ರನ್ ಮಾಡಬೇಕು. ಸೊ ನಾನು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ನನ್ನ ಎಮ್ಯುಲೇಟರಲ್ಲಿ ರನ್ ಮಾಡ್ತೇನೆ, ಬಟ್ ನೀವು ನಿಮ್ಮ ಫೋನಲ್ಲಿ ರನ್ ಮಾಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಬಂದು ಫ್ಲಟರ್ ರನ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇದು ರನ್ ಆಗಬೇಕು ನನ್ನ ಎಮ್ಯುಲೇಟರಲ್ಲಿ. ಸೊ ಎಷ್ಟು ಕ್ವಿಕ್ಕಾಗಿ ಆಗ್ತದೆ ನೋಡಿ ಫಸ್ಟ್ ಟೈಮ್ ನೀವು ರನ್ ಮಾಡಿ ಆದ ನಂತರ. ಸೊ ವಿದಿನ್ ಫ್ಯೂ ಸೆಕೆಂಡ್ಸ್ ಇದು ರನ್ ಆಯಿತು ನಮ್ಮ ಫೋನಲ್ಲಿ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಆ್ಯಪ್ ಹೇಗೂ ನಿಮಗೆ ಗುರ್ತಾ ಉಂಟು. ಸೊ ಇದು ನಿಮ್ಮ ಆ್ಯಪ್. ಸೊ ಈಗ ನಾನು ಎಂತ ಮಾಡ್ತೇನೆ ಅಂತೇಳಿದರೆ, ಈ ಪರ್ಟಿಕ್ಯುಲರ್ ಎಂಟೈರ್ ಫೈಲನ್ನು ಉಂಟಲ್ಲ ಇರೇಸ್ ಮಾಡಿ ಬಿಡ್ತೇನೆ. ಸೊ ದ್ಯಾಟ್ ನಮಗೆ ಫುಲ್ ಸ್ಕ್ರ್ಯಾಚಿಂದ ಬೇಸಿಕ್ಸಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಎಂತಂದರೆ ನಿಮಗೆ ಆಲ್ರೆಡಿ ಇರುವ ಕೋಡನ್ನು ನೋಡಿದರೆ ಉಂಟಲ್ಲ ಇದೆಂತ ಹೇಗೆ ಅಂತೆಲ್ಲ ಅರ್ಥ ಆಗೋದಿಲ್ಲ. ಸೊ ನಾನು ಇದನ್ನು ಸೇವ್ ಮಾಡಿ ಬಿಡ್ತೇನೆ. ಈಗ ನಾನು ಇಲ್ಲಿ ಬಂದು R ಅಂತೇಳಿ ಕೊಟ್ಟ ತಕ್ಷಣ ಫುಲ್ ಎರರ್ ಬರ್ತಾ ಉಂಟು. ಸೊ ಅದರ ಅರ್ಥ ಎಂತ ಅಂತೇಳಿದರೆ ಪ್ರಾಜೆಕ್ಟ್ ವರ್ಕ್ ಆಗ್ತಿಲ್ಲ ಅಂತೇಳಿ. ಸೊ ಇದು ವರ್ಕ್ ಯಾವ ರೀತಿ ಮಾಡ್ಬೋದು ಅಂತೇಳಿ ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ನಾನು ನಿಮಗೆ ಕಲಿಸ್ತೇನೆ. ಸೊ ಅದೆಂತ ಮಾಡಬೇಕಾದದ್ದು ಅಂತೇಳಿದರೆ, ಫಸ್ಟಿಗೆ ನೀವಿಲ್ಲಿ ಬಂದು ವಾಯ್ಡ್ ಮೇನ್ ಅಂತೇಳಿ ನೀವು ಈ ರೀತಿ ಬರಿಬೇಕು. ಇಷ್ಟು ಬರೆದಾದ ನಂತರ ಇಲ್ಲಿ ರನ್ ಆ್ಯಪ್ ಅಂತೇಳಿ ಒಂದು ಫಂಕ್ಷನ್ ಉಂಟು, ಅದನ್ನು ಕಾಲ್ ಮಾಡಿದರೆ ಆಯಿತು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಆ್ಯಪ್ ಉಂಟಲ್ಲ ಇದನ್ನು ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಅದು ಯಾವ ರೀತಿ ಮಾಡ್ಬೋದು ಅಂತೇಳಿದರೆ, ನೀವಿಲ್ಲಿ ಬಂದು STL ಅಂತೇಳಿ ಹಾಕಿದ ತಕ್ಷಣ ನಿಮಗೆ ಈ ಪರ್ಟಿಕ್ಯುಲರ್ ಆ್ಯಪ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. VS ಕೋಡಲ್ಲಿ ಆಲ್ರೆಡಿ ಆಟೋ ಸಿಲೆಕ್ಟ್ ಮಾಡಲಿಕ್ಕೆ ಬರ್ತದೆ, ಬಟ್ ಜಸ್ಟ್ ಇನ್ ಕೇಸ್ ಸಿಲೆಕ್ಟ್ ಮಾಡಿ ಇರೋದಿದ್ದರೆ ನಾನಿಲ್ಲಿ ಬಂದು ಮೈ ಆ್ಯಪ್ ಅಂತೇಳಿ ಹಾಕಿಬಿಡ್ತೇನೆ. ಇದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಸಹ ಹಾಕಿಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬಂದು ನಾನು ಮೈ ಆ್ಯಪ್ ಅಂತೇಳಿ ಈ ರೀತಿ ಹಾಕಿಬಿಡ್ತೇನೆ. ಇಲ್ಲಿ ಸೆಮಿಕಾಲನ್ ಹಾಕಿದ ತಕ್ಷಣ ಇಟ್ಸ್ ಹ್ಯಾಪಿ. ಸೊ ಇದನ್ನು ಸೇವ್ ಮಾಡಿದೆ. ಇಲ್ಲಿ ಕೆಳಗೆ ಒಂದು R ಅಂತೇಳಿ ಕೊಟ್ಟ ತಕ್ಷಣ ಹಾಟ್ ರೀಲೋಡ್ ಫೇಲ್ಡ್ ಅಂತೇಳಿ ಬರ್ತಾ ಉಂಟು. ಪುನಃ ರನ್ ಮಾಡಿಬಿಡೋಣ. ಓಕೆ, ರನ್ ಆಯಿತು.
ಇಷ್ಟು ರನ್ ಆದ ತಕ್ಷಣ ಇಲ್ಲಿ ನಮಗೆ ಎಕ್ಸ್ ಮಾರ್ಕ್ ಬರ್ತಾ ಉಂಟು. ಇದರ ಅರ್ಥ ಎಂತಂತೇಳಿದರೆ ಎಂತ ಇಲ್ಲ ನಮ್ಮ ಅಪ್ಲಿಕೇಶನಲ್ಲಿ, ಜಸ್ಟ್ ಒಂದು ಮೈ ಆ್ಯಪ್ ಅಂತೇಳಿ ಒಂದು ಕ್ಲಾಸ್ ರನ್ ಮಾಡ್ತಿದ್ದೇವೆ ನಾವು. ಅದಾದ ನಂತರ ಇಲ್ಲಿ ಬಂದು ನಮ್ಮ ಒಂದು ಎಂಥದೋ ಒಂದು ಕ್ಲಾಸ್ ತೋರಿಸ್ತಾ ಉಂಟು. ಬಟ್ ಎಲ್ಲ ಮ್ಯಾಜಿಕ್ ಆಗೋದು ಎಲ್ಲಿ ಅಂತೇಳಿದರೆ, ನಾವು ಇಲ್ಲಿ ಬಂದು ಪ್ಲೇಸ್ ಹೋಲ್ಡರ್ ಬದಲು ಮೆಟೀರಿಯಲ್ ಆ್ಯಪ್ ಅಂತೇಳಿ ಒಂದು ಉಂಟು. ಇದನ್ನು ಕ್ಲಿಕ್ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಈಗ ಮ್ಯಾಜಿಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟು ಬಂದು ನಾನು ಸೇವ್ ಮಾಡಿಕೊಂಡು ಇಲ್ಲಿ ಬಂದು ಆರ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಬ್ಲ್ಯಾಕ್ ಸ್ಕ್ರೀನ್ ಕಂಡಿತು. ಓಕೆ, ನೀವು ಕರೆಕ್ಟಾಗಿ ನೋಡಿ. ಫಸ್ಟಿಗೆ ಎರರ್ ಬಂತು, ಅದಾದ ನಂತರ ಒಂದು ಎಕ್ಸ್ ಮಾರ್ಕ್ ಅಂತೇಳಿ ದೊಡ್ಡದಾಗಿ ಬಂತು, ಅದಾದ ನಂತರ ಬ್ಲ್ಯಾಕ್ ಸ್ಕ್ರೀನ್ ಬಂತು. ಸೊ ಈ ಬ್ಲ್ಯಾಕ್ ಸ್ಕ್ರೀನ್ ಬಂದರೆ ಅರ್ಥ ಎಂತ ಅಂತೇಳಿದರೆ, ಓಕೆ ಎಂಥದೋ ಒಂದು ಆಗ್ತಾ ಉಂಟು ಅಂತೇಳಿ. ಅಂದರೆ ನಮಗೆ ಮೆಟೀರಿಯಲ್ ಆ್ಯಪ್ ಅಂತೇಳಿರುವ ಒಂದು ಪ್ಯಾಕೇಜ್ ಇಂಪೋರ್ಟ್ ಆಯಿತು, ಅದಾದ ನಂತರ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಯಾಕೇಜ್ ಕ್ರಿಯೇಟ್ ಆಯಿತು ಅಂತೇಳಿ ಅರ್ಥ. ಸೊ ಅದರ ಅರ್ಥ ಎಂತಂತೇಳಿದರೆ ನಮಗೆ ಒಂದು ಇದು ಸಿಕ್ಕಿತು, ಎಂತ ಹೇಳೋದು, ಒಂದು ಲೇಔಟ್ ಟೈಪ್ ಸಿಕ್ಕಿತ್ತು. ಇಲ್ಲಿ ಬಂದು ನಾನು ಎಂತ ಮಾಡ್ಬೋದು ಅಂತೇಳಿದರೆ, ಡಿಬಗ್ ಬ್ಯಾನರ್ ಅಂತೇಳಿ ಕಾಣ್ತಾ ಉಂಟು ನಿಮಗೆ. ಇಲ್ಲಿ ಒಂದು ಡಿಬಗ್ ಅಂತೇಳಿ ಒಂದು ಕಾಣ್ತಿರ್ಬೋದು ನಿಮಗೆ. ಸೊ ಇದನ್ನು ನಾನು ಫಾಲ್ಸ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಅಲ್ಲಿ ಆ ಪರ್ಟಿಕ್ಯುಲರ್ ಡಿಬಗ್ ಬ್ಯಾನರ್ ಹೋಗಬೇಕು. ಅದು ನೋಡಬೇಕಿದ್ರೆ ನಾನು ಇಲ್ಲಿ ಬಂದು ಆರ್ ಅಂತೇಳಿ ಟೈಪ್ ಮಾಡಬೇಕು, ಆವಾಗ ಹೋಗ್ತದೆ. ಓಕೆ, ಸೊ ಈ ಡಿಬಗ್ ಬ್ಯಾನರ್ ಎಂತ ಮಾಡ್ತದೆ ಅಂತೇಳಿದರೆ ನಮಗೆ ಒಂದು ರೀತಿ ಇದು ಕೊಡ್ತದೆ ಅಂತ, ಒಂದು ಡಿಬಗ್ ಮಾಡಲಿಕ್ಕೋಸ್ಕರ. ಸೊ ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಲಿಬ್ ಅಂತೇಳಿ ಫೋಲ್ಡರ್ ಉಂಟಲ್ಲ, ಇಲ್ಲಿ ಒಂದು ಹೊಸ ನ್ಯೂ ಫೋಲ್ಡರ್ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಪೇಜಸ್ ಅಂತೇಳಿ ಕೊಡ್ತೇನೆ. ತುಂಬ ಜನರು ಇದನ್ನು ಸ್ಕ್ರೀನ್ಸ್ ಅಂತೇಳಿ ಸಹ ಕರೀತಾರೆ, ಬಟ್ ನಾವು ಜಸ್ಟ್ ಪೇಜಸ್ ಅಂತೇಳಿ ಕೊಟ್ಟು ಬಿಡೋಣ. ನೆಕ್ಸ್ಟ್ ಇಲ್ಲಿ ಬಂದು ಎಂತ ಮಾಡ್ಬೋದು ಅಂತೇಳಿದರೆ, ನ್ಯೂ ಫೈಲ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನ್ಯೂ ಫೈಲ್ ಅಂತ ಕ್ಲಿಕ್ ಕೊಟ್ಟು ಇಲ್ಲಿ home_page.dart ಅಂತೇಳಿ ಈ ರೀತಿ ಕೊಟ್ಟೆ. ಓಕೆ, ಇಷ್ಟು ಕೊಟ್ಟ ತಕ್ಷಣ ನಾನಿಲ್ಲಿ ಬಂದು STL ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಸ್ಟೇಟ್ಲೆಸ್ ವಿಜಿಟ್ ಕಾಣ್ತದೆ. ಇಲ್ಲಿ ನಾನು ಹೋಮ್ ಪೇಜ್ ಅಂತೇಳಿ ನಾನು ಟೈಪ್ ಮಾಡಿ ಬಿಡ್ತೇನೆ. ಓಕೆ, ಇಲ್ಲಿ ನಮಗೆ ಪ್ಲೇಸ್ ಹೋಲ್ಡರ್ ಅಂತೇಳಿ ಕಾಣ್ತಾ ಉಂಟು. ಈ ಪರ್ಟಿಕ್ಯುಲರ್ ಪ್ಲೇಸ್ ಹೋಲ್ಡರ್ ಬದಲು ನಾನು ಬೇರೆ ಹಾಕ್ತೇನೆ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಜಸ್ಟ್ ಎಂತ ಒಂದು ಎಕ್ಸ್ಟ್ರಾ ಮಾಡ್ತೇನೆ ಅಂತೇಳಿದರೆ, ಇಲ್ಲಿ ಹೋಮ್ ಅಂತೇಳಿ ಹಾಕಿ ನಾನು ಹೋಮ್ ಪೇಜನ್ನು ಇಂಪೋರ್ಟ್ ಮಾಡಿ ಬಿಡ್ಬೋದು. ಓಕೆ, ಸೊ ಈ ಪರ್ಟಿಕ್ಯುಲರ್ ಹೋಮ್ ಪೇಜ್ ಬರ್ತಿರೋದು ಎಲ್ಲಿಂದ ಅಂತೇಳಿದರೆ ಈ ಪರ್ಟಿಕ್ಯುಲರ್ ಪೇಜಿಂದ ಬರ್ತಿರೋದು. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಹೋಲ್ಡರ್ ಅಂತೇಳಿ ಇರುವ ಜಾಗೆಯಲ್ಲಿ ನಾನು ಸ್ಕ್ಯಾಫೋಲ್ಡ್ ಅಂತೇಳಿ ಒಂದು ವಿಜಿಟನ್ನು ಇಂಪೋರ್ಟ್ ಮಾಡಿ ಬಿಡ್ತೇನೆ. ಸೊ ಇಲ್ಲಿ ಬಂದು ನಾನು ಸ್ಕ್ಯಾಫೋಲ್ಡ್ ಅಂತೇಳಿ ಹಾಕಿ ಸೇವ್ ಕೊಟ್ಟರೆ, ನೆಕ್ಸ್ಟ್ ಇಲ್ಲಿ ಬಂದು ಆರ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ವೈಟ್ ಕಲರ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ಗುಡ್ ಥಿಂಗ್. ಎಂತಕ್ಕಂತೇಳಿದರೆ ಈಗ ನಮಗೆ ಸ್ಕ್ಯಾಫೋಲ್ಡ್ ಉಂಟಲ್ಲ, ನಮಗೆ ವೈಟ್ ಕಲರ್ ಆಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಸ್ಕ್ಯಾಫೋಲ್ಡ್ ಒಳಗಡೆ ಉಂಟಲ್ಲ, ನಮಗೆ ತುಂಬ ವಿಷಯಗಳನ್ನು ಬರಿಬೋದು. ಮೇಯ್ನ್ ವಿಷಯ ಎಂತ ಬರಿಬೋದು ಅಂತೇಳಿದರೆ ಇಲ್ಲಿ ನಾವು ಆ್ಯಪ್ ಬಾರ್ ಅಂತೇಳಿ ಹಾಕ್ಬೋದು. ಸೊ ಇಲ್ಲಿ ಆ್ಯಪ್ ಬಾರಲ್ಲಿ ಉಂಟಲ್ಲ, ಆ್ಯಪ್ ಬಾರ್ ಅಂತೇಳಿ ಕ್ಯಾಪಿಟಲಲ್ಲಿ ಬರಿಬೇಕು. ಓಕೆ, ಕ್ಯಾಪಿಟಲಲ್ಲಿ ಬರೆದಾದ ನಂತರ ನಮಗೆ ಇಲ್ಲಿ ಟೈಟಲ್ ಅಂತೇಳಿ ಹಾಕಿ ಈ ಪರ್ಟಿಕ್ಯುಲರ್ ಟೈಟಲನ್ನು ಉಂಟಲ್ಲ ನಾವು ಟೆಕ್ಸ್ಟ್ ಆಗಿ ಸೆಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಟೆಕ್ಸ್ಟ್ ಹಾಕಿ ಬಿಡ್ತೇನೆ, ಮೈ ಮಂಜುನಾಥ್ ಆ್ಯಪ್ ಅಂತೇಳಿ ಹಾಕಿ ನಾನು ಸೇವ್ ಮಾಡಿ ಬಿಡ್ತೇನೆ. ಇಲ್ಲಿ ಬಂದು ಆರ್ ಅಂತೇಳಿ ಕೊಟ್ಟ ತಕ್ಷಣ ಎಂಥದ್ದು ಎರರ್ ಬರ್ತಾ ಉಂಟು. ಸೊ ಆ ಪರ್ಟಿಕ್ಯುಲರ್ ಎರರನ್ನು ಫಿಕ್ಸ್ ಮಾಡಿಬಿಡೋಣ. ಈ ಪರ್ಟಿಕ್ಯುಲರ್ ಎರರ್ ಉಂಟಲ್ಲ, ಒಂದು ಕರೆಕ್ಟಾಗಿರುವ ಎರರ್. ಎಂತಕ್ಕಂತೇಳಿದರೆ ಇಲ್ಲಿ ಉಂಟಲ್ಲ ಒಂದು ಕಾನ್ಸ್ಟ್ ಅಂತೇಳಿ ಕೀವರ್ಡ್ ಬಂದಿದೆ, ಅದನ್ನು ನಾನು ತೆಗೆದು ನಾನಿಲ್ಲಿ ಆರ್ ಅಂತೇಳಿ ಕೊಟ್ಟ ತಕ್ಷಣ ನನಗೆ ಇಲ್ಲಿ ಮಂಜುನಾಥ್ ಆ್ಯಪ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿತು. ಓಕೆ, ಸೊ ಫ್ಲಟರಲ್ಲಿ ಯೂಶ್ವಲಿ ನಾವು ಕೋಡನ್ನು ಇದೇ ರೀತಿ ಬರೆಯೋದು. ನೆಕ್ಸ್ಟ್ ಅದಾದ ನಂತರ ಒಂದು ಸ್ವಲ್ಪ ಇನ್ನೂ ಸಹ ಮ್ಯಾಜಿಕ್ ಮಾಡ್ಬೋದು ಅಂತ ಅಂತೇಳಿದರೆ, ಇಲ್ಲಿ ಥೀಮ್ ಅಂತೇಳಿ ಕೊಟ್ಟು ಇಲ್ಲಿ ಥೀಮ್ ಡಾಟಾ ಅಂತೇಳಿ ಈ ರೀತಿ ಹಾಕಿ, ನೆಕ್ಸ್ಟ್ ಇಲ್ಲಿ ಯೂಸ್ ಮೆಟೀರಿಯಲ್ 3 ಅಂತೇಳಿ ಉಂಟು, ಇದನ್ನು ಟ್ರೂ ಅಂತೇಳಿ ಮಾಡಿ ಬಿಡೋಣ. ಅಷ್ಟು ಮಾಡಿ ಇಲ್ಲಿ ಬಂದು ಆರ್ ಅಂತೇಳಿ ಕೊಟ್ಟ ತಕ್ಷಣ ಪುನಃ ಸೇಮ್ ಎರರ್ ಬರ್ತಾ ಉಂಟು. ಕಾನ್ಸ್ಟ್ ಅಂತೇಳಿ ಉಂಟಲ್ಲ ಅದನ್ನು ನಾನು ತೆಗಿಬೇಕು ಅಂತೇಳಿ. ಸೊ ಅದನ್ನು ತೆಗೆದಾದ ನಂತರ ನಾನು ಇಲ್ಲಿ ಬಂದು ಆರ್ ಅಂತೇಳಿ ಕೊಟ್ಟ ತಕ್ಷಣ ಯೂಸ್ ಮೆಟೀರಿಯಲ್ 3ದು ಥೀಮ್ ಅಪ್ಲೈ ಆಯಿತು. ಥೀಮ್ ಡಾಟಾದೊಳಗೆ ನಾನು ಬಂದು ಯೂಸ್ ಮೆಟೀರಿಯಲ್ 3 ಅಂತೇಳಿ ಕೊಟ್ಟು ಇಲ್ಲಿ ಫಾಲ್ಸ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಈ ಪರ್ಟಿಕ್ಯುಲರ್ ಆ್ಯಪ್ ಬಾರಿದು ಥೀಮ್ ಉಂಟಲ್ಲ ಸ್ವಲ್ಪ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಥೀಮ್ ಡಾಟಾದಲ್ಲಿ ನಮಗೆ ಬೇರೆ ಬೇರೆ ಸೆಟಪ್ ಮಾಡ್ಬೋದು. ಇಲ್ಲಿ ಕಲರ್ ಅಂತೇಳಿ ನಾನು ಹಾಕಿ ಕಲರ್ ಸ್ಕೀಮ್ .ಡಾರ್ಕ್ ಅಂತೇಳಿ ನಾನು ಕೊಟ್ಟರೆ ಉಂಟಲ್ಲ, ನಮಗೆ ಕಂಪ್ಲೀಟ್ ಡಾರ್ಕ್ ಕಲರ್ ಸ್ಕೀಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ತುಂಬ ಆಪ್ಷನ್ಸ್ಗಳು ಉಂಟು ಇದರಲ್ಲಿ. ನಮಗೆ ಕಲಿಬೇಕಿದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಕಲಿತಾ ಹೋಗ್ಬೋದು. ಬಟ್ ನಮಗೆ ಮೇಯ್ನ್ಲಿ ಎಂತ ಮಾಡಬೇಕಾದದ್ದು ಅಂತೇಳಿದರೆ ಈ ಪರ್ಟಿಕ್ಯುಲರ್ ಹೋಮ್ ಪೇಜನ್ನು ಸ್ವಲ್ಪ ಡೆವಲಪ್ ಮಾಡಿ ಬಿಡೋಣ.
ಸೊ ಅದೆಂತ ಮಾಡ್ಬೋದು ಅಂತೇಳಿದರೆ, ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಆ್ಯಪ್ ಬಾರನ್ನು ನೋಡಿ ಇದು ಇಲ್ಲಿ ತನಕ ಎಂಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಬಂದು ನಾನೊಂದು ಕಾಮ ಹಾಕಿ ಇಲ್ಲಿ ಬಾಡಿ ಅಂತೇಳಿ ಹಾಕಿ ನಾನು ಇದರೊಳಗಡೆ ಬೇರೆ ಬೇರೆ ವಿಜಿಟ್ಸನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸಿಂಪ್ಲೆಸ್ಟ್ ವಿಜಿಟ್ ಎಂತ ನಿಮಗೆ ತೋರಿಸ್ಬೋದು ಅಂತೇಳಿದರೆ, ನಾನು ಎಲಿವೇಟೆಡ್ ಬಟನ್ ಅಂತೇಳಿ ಒಂದು ಉಂಟು. ಓಕೆ, ಇದು ಆನ್ ಪ್ರೆಸ್ ಆದ ತಕ್ಷಣ ಎಂತ ಆಗಬೇಕು ಅಂತೇಳಿ ಒಂದು ನಾವು ರನ್ ಮಾಡಬೇಕಾಗ್ತದೆ. ಸೊ ಅದನ್ನು ನಾನು ಜಸ್ಟ್ ಒಂದು ಆ್ಯರೋ ಫಂಕ್ಷನ್ ಟೈಪ್ ಉಂಟಲ್ಲ, ಆಬ್ಸ್ಟ್ರಾಕ್ಟ್ ಫಂಕ್ಷನ್ ಅಂತೇಳಿ ಕರೆಯೋದು ಕಾಣ್ತದೆ ಇದನ್ನು. ಸೊ ಅದನ್ನು ಹಾಕಿಬಿಡ್ತೇನೆ. ಚೈಲ್ಡಲ್ಲಿ ನಾನು ಟೆಕ್ಸ್ಟ್ ಅಂತೇಳಿ ಹಾಕಿ ಇಲ್ಲಿ ನಾನು ಟೆಕ್ಸ್ಟ್ ವಿಜಿಟ್ ಹಾಕಿಬಿಡ್ತೇನೆ. ಸೊ ಕ್ಲಿಕ್ ಮೀ ಅಂತೇಳಿ ಹಾಕಿ ಸೇವ್ ಮಾಡಿಬಿಡ್ತೇನೆ. ಇಲ್ಲಿ ಕೆಳಗಡೆ ಬಂದು ರಿಫ್ರೆಶ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಕ್ಲಿಕ್ ಮೀ ಅಂತೇಳಿ ಒಂದು ಬಟನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಎಂತ ಅಂತೇಳಿದರೆ, ಇದು ತುಂಬ ಸೈಡಲ್ಲಿ ಉಂಟು. ನನಗೆ ಈ ಪರ್ಟಿಕ್ಯುಲರ್ ಬಟನ್ ಮಿಡ್ಲಲ್ಲಿ ಬರಬೇಕು. ಅದು ಮಾಡಬೇಕಿದ್ರೆ ನಾನಿಲ್ಲಿ ಎಲಿವೇಟೆಡ್ ಬಟನ್ ಅಂತೇಳಿ ಉಂಟಲ್ಲ, ಇದನ್ನು ಕ್ಲಿಕ್ ಕೊಡ್ತೇನೆ. ಇಲ್ಲಿ ರ್ಯಾಪ್ ವಿತ್ ಸೆಂಟರ್ ಅಂತೇಳಿ ಉಂಟು, ಅದನ್ನು ಹಾಕಿಬಿಟ್ಟು ಸೇವ್ ಕೊಟ್ಟೆ. ಇಲ್ಲಿ ನಾನು ಆರ್ ಅಂತೇಳಿ ಕೊಟ್ಟ ತಕ್ಷಣ ಇದು ಕಂಪ್ಲೀಟ್ ಸೆಂಟರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಆನ್ ಪ್ರೆಸ್ಡ್ ಅಂತೇಳಿ ಹಾಕಿದ ತಕ್ಷಣ ನಮಗೆಂತಾದರೂ ಕನ್ಸೋಲಲ್ಲಿ ಪ್ರಿಂಟ್ ಆಗಬೇಕಿದ್ರೆ ನಾವಿಲ್ಲಿ ಬಂದು ಪ್ರಿಂಟ್ ಅಂತೇಳಿ ಕೊಟ್ಟು ಬಟನ್ ಕ್ಲಿಕ್ಡ್ ಅಂತೇಳಿ ಈ ರೀತಿ ನಾವು ಕೊಡ್ಬೋದು. ಎಂಡಿಗೆ ಒಂದು ಸೆಮಿಕಾಲನನ್ನು ಕರೆಕ್ಟಾಗಿ ಹಾಕಿ ಬಿಡಬೇಕು ನಾವು. ಸೊ ಇಲ್ಲಿ ಬಂದು ನಾನು ಆರ್ ಅಂತೇಳಿ ಕೊಟ್ಟ ತಕ್ಷಣ ರಿಫ್ರೆಶ್ ಆಯಿತು. ಇಲ್ಲಿ ಕ್ಲಿಕ್ ಮೀ ಅಂತೇಳಿ ಕೊಟ್ಟ ತಕ್ಷಣ ಬಟನ್ ಕ್ಲಿಕ್ಡ್ ಅಂತೇಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಎಂತ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಎಂತಕ್ಕಂತೇಳಿದರೆ ನೆಕ್ಸ್ಟ್ ನಮಗೆ ಇಲ್ಲಿ ಟೆಕ್ಸ್ಟ್ ಹೇಗೆ ಹಾಕೋದು, ಈ ಪರ್ಟಿಕ್ಯುಲರ್ ಬಟನನ್ನು ಯಾವ ರೀತಿ ವರ್ಕ್ ಮಾಡೋದು ಅದನ್ನೆಲ್ಲ ಕಲೀಲಿಕ್ಕೆ ಉಂಟು. ಬಟ್ ಈ ವಿಡಿಯೋದಲ್ಲಿ ತುಂಬ ಕಾನ್ಸೆಪ್ಟನ್ನು ನಾವು ಕಲ್ತೆವು. ಕರೆಕ್ಟಾಗಿ ನೋಡಿ ಪುನಃ ಒಂದು ಸರಿ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡಿ, ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಲ್ಲಿ ಕೌಂಟರ್ ಮತ್ತು ಬೇರೆ ಬೇರೆ ನಂಬರನ್ನೆಲ್ಲ ಹಾಕಿ ಈ ಪರ್ಟಿಕ್ಯುಲರ್ ಬಟನನ್ನು ವರ್ಕ್ ಮಾಡುವಾಗ ನಿಮಗೆ ಗೊತ್ತಾಗಲಿ ಎಂತ ಆಗ್ತಾ ಉಂಟು ಅಂತೇಳಿ. ಸೊ ಹೋಪ್ಫುಲಿ ಅರ್ಥ ಆಯಿತು ನಿಮಗೆ. ನಾನು ಇಷ್ಟರ ತನಕ ಹೇಳಿದ್ದು ನಾವು ಹೆಚ್ಚೆಂತ ಮಾಡಲಿಲ್ಲ. main.dart ನಾವು ಒಂದು ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡಿದೆವು. ಅಲ್ಲಿ ನಾವು ಈ ಪರ್ಟಿಕ್ಯುಲರ್ ಮೈ ಆ್ಯಪ್ ಅಂತೇಳಿ ಒಂದು ವಿಜಿಟ್ ಉಂಟು, ಆ ಪರ್ಟಿಕ್ಯುಲರ್ ವಿಜಿಟನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೆವು ನಾವು. ಓಕೆ, ವಿಜಿಟ್ ಅಂತೇಳಿದ್ರೆ ಒಂದು ಕ್ಲಾಸ್, ಫ್ಲಟರಲ್ಲಿ ಎಲ್ಲ ವಿಜಿಟ್ಸ್ ಹಾಗೆ ಇರೋದು. ಸೊ ಇಲ್ಲಿ ಕ್ಲಾಸ್ ಒಳಗಡೆ ಎಂತ ಮಾಡಿದೆವು ಅಂತೇಳಿದರೆ, ಇನ್ನೊಂದು ವಿಜಿಟ್ ಉಂಟು ಮೆಟೀರಿಯಲ್ ಆ್ಯಪ್ ಇದು, ಅದನ್ನು ನಾವು ಹಾಕಿಬಿಟ್ಟೆವು. ಈ ಪರ್ಟಿಕ್ಯುಲರ್ ಮೆಟೀರಿಯಲ್ ಆ್ಯಪ್ ಇದು ವಿಜಿಟ್ ತುಂಬ ಒಳ್ಳೆಯದು. ಎಂತಕ್ಕಂತೇಳಿದರೆ ಡಿಬಗ್ ಬ್ಯಾನರನ್ನು ಆಫ್ ಮಾಡ್ಬೋದು, ನೆಕ್ಸ್ಟ್ ಹೋಮ್ ಪೇಜನ್ನು ಹಾಕ್ಬೋದು, ನೆಕ್ಸ್ಟ್ ಥೀಮ್ ಡಾಟಾದಲ್ಲಿ ಡಾರ್ಕ್ ಮೋಡನ್ನು ಎನೇಬಲ್ ಮಾಡಿದೆವು. ಇಫ್ ನಿಮಗೆ ಡಾರ್ಕ್ ಮೋಡ್ ಬೇಡ ಅಂತೇಳಿದರೆ ಇದನ್ನು ನಾವು ತೆಗೆದು ಬಿಡ್ಬೋದು. ಸೊ ನಾನು ಇದನ್ನು ತೆಗೆದು ಈ ರೀತಿ ನಾನು ಸೇವ್ ಮಾಡಿದರೆ ಡಾರ್ಕ್ ಮೋಡ್ ಹೋಯಿತು. ಓಕೆ, ಡಿಪೆಂಡ್ಸ್, ನಿಮಗೆ ಡಾರ್ಕ್ ಮೋಡ್ ಇಂಟ್ರೆಸ್ಟ್ ಇದ್ದರೆ ಡಾರ್ಕ್ ಮೋಡ್ ಹಾಕ್ಬೋದು. ಬಟ್ ಐ ಥಿಂಕ್ ನಾನು ಡಾರ್ಕ್ ಮೋಡನ್ನು ತೆಗೆದು ಬಿಡ್ತೇನೆ, ಸೊ ದ್ಯಾಟ್ ನಿಮಗೆ ಇದು ಕರೆಕ್ಟಾಗಿ ಕಾಣಲಿ ನಾನೆಂತ ಮಾಡ್ತಿದ್ದೇನೆ ಅಂತೇಳಿ. ನೆಕ್ಸ್ಟ್ ಬೇರೆ ಬೇರೆ ಆಪ್ಷನ್ಸ್ ಉಂಟು, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಯೋಣ ಥೀಮಲ್ಲಿ. ಅಂದರೆ ಈಗ ಕಲರ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಹೋಮ್ ಪೇಜ್ ಅಂತ ಒಂದು ಇನ್ನೊಂದು ವಿಜಿಟನ್ನು ಹಾಕಿದೆವು, ಅಂದರೆ ಕ್ಲಾಸ್ ಒಳಗಡೆ. ಸೊ ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ನಾವು ಸ್ಕ್ಯಾಫೋಲ್ಡ್ ಅಂತೇಳಿ ಹಾಕಿ ಅದರಲ್ಲಿ ಆ್ಯಪ್ ಬಾರನ್ನು ಹಾಕಿದೆವು ಫಸ್ಟಿಗೆ. ಓಕೆ, ಸೊ ಆ್ಯಪ್ ಬಾರ್ ಅಂತೇಳಿದರೆ ನಾವಿಲ್ಲಿ ಮಂಜುನಾಥ್ ಆ್ಯಪ್ ಅಂತೇಳಿ ಕಾಣ್ತಾ ಉಂಟಲ್ಲ, ಆ ಪರ್ಟಿಕ್ಯುಲರ್ ವಿಜಿಟ್. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬಂದು ಬಾಡಿ ಅಂತೇಳಿ ಹಾಕಿ ಅದರೊಳಗಡೆ ಸೆಂಟರ್ ಅಂತೇಳಿ ಒಂದು ವಿಜಿಟ್ ಕ್ರಿಯೇಟ್ ಮಾಡಿದೆವು. ಅದಕ್ಕೆ ನಾವು ಚೈಲ್ಡ್ ಕೊಟ್ಟೆವು. ಆ ಚೈಲ್ಡ್ ಒಳಗಡೆ ನಾವು ಎಲಿವೇಟೆಡ್ ಬಟನ್ ಹಾಕಿದೆವು. ಸೊ ಬಾಡಿ ಅಂತೇಳಿದರೆ ಕಂಪ್ಲೀಟ್ ಬಾಡಿ. ಓಕೆ, ಅದರಲ್ಲಿ ನಾವು ಸೆಂಟರ್ ವಿಜಿಟ್ ಹಾಕಿದೆವು. ಸೆಂಟರ್ ವಿಜಿಟ್ ಎಂತ ಮಾಡ್ತದೆ ಅಂತೇಳಿದರೆ ಕಂಟೆಂಟನ್ನು ಫುಲ್ ಸೆಂಟ್ರಾಗಿ ಮಾಡಿಬಿಡ್ತದೆ ಅದು. ನೆಕ್ಸ್ಟ್ ಎಲಿವೇಟೆಡ್ ಬಟನ್ ಹಾಕಿದೆವು ನಾವು. ಓಕೆ, ಎಲಿವೇಟೆಡ್ ಬಟನ್ ಅಂದರೆ ಈ ಪರ್ಟಿಕ್ಯುಲರ್ ಬಟನ್ನೇ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ಬಟನ್ ಒಳಗಡೆ ಆನ್ ಪ್ರೆಸ್ಡ್ ಅಂತೇಳಿ ಉಂಟು, ಅದಕ್ಕೆ ನಾವು ಒಂದು ಫಂಕ್ಷನ್ ಕೊಟ್ಟೆವು. ಇದಕ್ಕೆ ನಾವು ಆ್ಯರೋ ಫಂಕ್ಷನ್ ಅಂತ ಹೇಳೋದು ಜಾವಾಸ್ಕ್ರಿಪ್ಟಲ್ಲಿ. ಬಟ್ ನಮ್ಮ ಡಾರ್ಟ್ ಉಂಟಲ್ಲ, ಈ ಪರ್ಟಿಕ್ಯುಲರ್ ಫ್ಲಟರ್ ಇದು ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜಲ್ಲಿ ಇದನ್ನು ಐ ಥಿಂಕ್ ಆಬ್ಸ್ಟ್ರಾಕ್ಟ್ ಫಂಕ್ಷನ್ ಅಂತೇಳಿ ಹೇಳೋದು ಮೋಸ್ಟ್ ಪ್ರಾಬಬ್ಲಿ. ಸೊ ಅದನ್ನು ನಾವು ಇಲ್ಲಿ ಬರೆದೆವು. ಅಲ್ಲಿ ನಾವು ಪ್ರಿಂಟ್ ಬಟನ್ ಕ್ಲಿಕ್ಡ್ ಅಂತೇಳಿ ಬರೆದೆವು. ಮತ್ತು ಟೆಕ್ಸ್ಟ್ ಅಂತಲ್ಲ, ಮತ್ತು ಅದಾದ ನಂತರ ಚೈಲ್ಡ್ ಅಂತೇಳಿ ಹಾಕಿ ಅದರೊಳಗಡೆ ಟೆಕ್ಸ್ಟ್ ಅಂತೇಳಿ ಹಾಕಿದೆವು. ಆ ಪರ್ಟಿಕ್ಯುಲರ್ ಟೆಕ್ಸ್ಟಿಗೆ ಉಂಟಲ್ಲ ನಾವು ಕ್ಲಿಕ್ ಮೀ ಅಂತೇಳಿ ಕೊಟ್ಟೆವು. ಸೊ ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಬಟನ್ ಕ್ಲಿಕ್ಡ್ ಅಂತೇಳಿ ಈ ಪರ್ಟಿಕ್ಯುಲರ್ ಫಂಕ್ಷನ್ ರನ್ ಆಗ್ತದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವಿಲ್ಲಿ ಕೌಂಟರ್ ಎಲ್ಲ ಹಾಕಿಕೊಂಡು ಬೇರೆ ಎಲ್ಲ ಮಾಡಿಬಿಡೋಣ. ಸೊ ಈ ವಿಡಿಯೋದಲ್ಲಿ ಅಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.